ಲೈಫ್ ಅಂದರೆ ಸಿಂಪಲ್ ಅಲ್ಲ. ಕೆಲ ಸಮಯ ಎಲ್ಲವೂ ಕಷ್ಟ ಆಗ್ತಿದೆ ಅನ್ನಿಸುತ್ತದೆ. ನನ್ನಿಂದ ಆಗಲ್ಲ, ಬಿಡೋಣ ಅಂತ ಮನಸ್ಸಿಗೆ ಬರುತ್ತದೆ. ಆದರೆ ಆ ಟೈಮ್ನಲ್ಲಿ ನೆನಪಿಟ್ಟುಕೊಳ್ಬೇಕು, ಸೋಲು ಅಂಥದ್ದು ಫೈನಲ್ ಅಲ್ಲ, ನಾವು ಬಿಡೋದನ್ನೇ ಫೈನಲ್. ಬಹಳ ಜನ ಏನು ಮಾಡ್ತಾರೆ ಗೊತ್ತಾ? ಯಶಸ್ಸು ತುಂಬ ಹತ್ತಿರ ಬಂದಾಗಲೇ ಸ್ಟಾಪ್ ಆಗ್ತಾರೆ. ಯಾಕಂದರೆ ಅವರಿಗೆ ಕಾಣೋದು ಕಷ್ಟ ಮಾತ್ರ, ಆದರೆ ಆ ಕಷ್ಟದ ಹಿಂದೆ ಇರುವ ಸಕ್ಸಸ್ ಕಾಣಿಸೋದಿಲ್ಲ. ಒಮ್ಮೆ ಯೋಚಿಸಿ ನೋಡಿ, ನಾವು ಮೆಟ್ಟಿಲು ಏರುತ್ತಾ ಇದ್ದಾಗ ಕೊನೆಯ ಮೆಟ್ಟಿಲಿಗೆ ಬರುವಷ್ಟರಲ್ಲಿ ದಣಿವು ಆಗುತ್ತೆ. ಆ ಟೈಮ್ನಲ್ಲಿ ನಿಲ್ಲಿಬಿಟ್ಲೆ ಇಲ್ಲಿವರೆಗೂ ಬಂದದ್ದು ವ್ಯರ್ಥ ಆಗುತ್ತೆ. ಅದಕ್ಕೆ ನಾನು ಹೇಳೋದು ಒಂದೇ ಮಾತು: ಸೋಲಬೇಡ, ಇನ್ನೂ ಒಂದೇ ಮೆಟ್ಟಿಲು ಬಾಕಿ ಇದೆ. ಲೈಫ್ನಲ್ಲಿ ಕಷ್ಟ ಬರೋದನ್ನು ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಕಷ್ಟ ಬಂದಾಗಲೇ ನಾವು ಸ್ಟ್ರಾಂಗ್ ಆಗ್ತೀವಿ. ಚಿನ್ನ ಬೆಂಕಿಯಲ್ಲಿ ಕರಗಿದಾಗ ಮಾತ್ರ ಹೊಳೆಯುತ್ತೆ. ಅದೇ ರೀತಿ ನಾವು ಕಷ್ಟ ಎದುರಿಸಿದಾಗ ಮಾತ್ರ ಸ್ಟ್ರಾಂಗ್ ಆಗ್ತೀವಿ. ಕೆಲ ಸಮಯ ಏನನ್ನಿಸುತ್ತೆ ಗೊತ್ತಾ? ಯಾರೂ ನಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನಿಸುತ್ತದೆ. ನಾವು ಮಾಡ್ತಿರುವ ಪ್ರಯತ್ನ ಯಾರಿಗೂ ಕಾಣಿಸುತ್ತಿಲ್ಲ ಅನ್ನಿಸುತ್ತದೆ. ಆದರೆ ಪರವಾಗಿಲ್ಲ, ಎಲ್ಲರೂ ನಮ್ಮನ್ನು ನಂಬಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮೊದಲು ನಾವು ನಮ್ಮನ್ನು ನಾವು ನಂಬಬೇಕು. ಸಕ್ಸಸ್ ಒಂದೇ ದಿನದಲ್ಲಿ ಬರೋದಿಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಾ ಹೋದರೆ ಒಂದು ದಿನ ರಿಸಲ್ಟ್ ಖಂಡಿತ ಸಿಗುತ್ತೆ. ನಿಧಾನವಾಗಿ ಹೋಗೋದು ಓಕೆ, ಆದರೆ ಸ್ಟಾಪ್ ಆಗೋದು ಮಾತ್ರ ತಪ್ಪು. ಭಯ ಎಲ್ಲರಿಗೂ ಬರುತ್ತೆ, ಆದರೆ ಧೈರ್ಯ ಇರುವವರು ಭಯ ಇದ್ದರೂ ಮುಂದೆ ಹೋಗ್ತಾರೆ. ಧೈರ್ಯ ಅಂದರೆ ಭಯ ಇಲ್ಲ ಅನ್ನೋದು ಅಲ್ಲ, ಭಯ ಇದ್ದರೂ ಒಂದು ಸ್ಟೆಪ್ ಮುಂದೆ ಹಾಕೋದು. ಕೆಲ ಸಮಯ ದಾರಿ ಟಫ್ ಇರಬಹುದು, ಆದರೆ ಆ ಟಫ್ ದಾರಿಯೇ ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ನಿನ್ನೆ ಏನಾದರೂ ಆಗಿರಲಿ, ಇಂದು ಮತ್ತೆ ಒಂದು ಚಾನ್ಸ್ ಇದೆ. ಇಂದು ನಾವು ಒಂದು ಸಣ್ಣ ಸ್ಟೆಪ್ ತೆಗೆದುಕೊಂಡ್ರೆ ನಾಳೆ ದೊಡ್ಡ ಬದಲಾವಣೆ ಕಾಣಬಹುದು. ಯಾರೂ ಸಪೋರ್ಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ನಮ್ಮನ್ನು ನಾವು ಸಪೋರ್ಟ್ ಮಾಡಿಕೊಳ್ಬೇಕು. ಮನಸ್ಸು ಸ್ಟ್ರಾಂಗ್ ಇದ್ದರೆ ಯಾವ ಪ್ರಾಬ್ಲಮ್ ಕೂಡ ದೊಡ್ಡದಾಗಿ ಕಾಣಿಸೋದಿಲ್ಲ. ನಾವು ನಿಲ್ಲದೆ ಮುಂದೆ ಹೋಗ್ತಾ ಇದ್ದರೆ ಒಂದು ದಿನ ಸಕ್ಸಸ್ ನಮ್ಮ ಮುಂದೆ ನಿಂತಿರುತ್ತೆ. ಆದ್ದರಿಂದ ಎಷ್ಟು ಕಷ್ಟ ಬಂದರೂ, ಎಷ್ಟು ಟೈಮ್ ತೆಗೆದುಕೊಂಡರೂ ಟ್ರೈ ಮಾಡೋದನ್ನು ಬಿಡಬೇಡಿ. ಯಾಕಂದರೆ ನೀವು ಈಗ ಬಿಡಬೇಕು ಅಂತ ಯೋಚಿಸ್ತಿರೋ ಜಾಗದಲ್ಲೇ ಸಕ್ಸಸ್ ತುಂಬ ಹತ್ತಿರ ಇರಬಹುದು. ಮತ್ತೊಮ್ಮೆ ಹೇಳ್ತೀನಿ, ಸೋಲಬೇಡ, ಇನ್ನೂ ಒಂದೇ ಮೆಟ್ಟಿಲು ಬಾಕಿ ಇದೆ. ಧನ್ಯವಾದಗಳು. ಇಂತಹ ಮತ್ತಷ್ಟು ಜೀವನ ಬದಲಾಯಿಸುವ ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.